Audio Jungle. Audio Jungle. ಹೂವು ಆಂಟಿ ಎಲ್ಲ ಬಂದಾರೆ ಅಂತ ಒಂದು ಆಯ್ ಅಣ್ಣಿ ಆಂಟಿ ಈರುಳ್ಳಿ ಸಾಕು ಒಂದು 2 kgಗೆ. ಪೇಪರ್ ನೋಡಿ ಫ್ರೆಂಡ್ಸ್, ಇದೆಲ್ಲ ತುಂಬ ಹಾನಿಕಾರಕ ಜೀವನಕ್ಕೆ. ಸಾರಿ, ಏನಕ್ಕೋ ಒಂದು, ಯಾಕಂದರೆ ಏನೋ ಬೇಡದರದೆಲ್ಲ ಹಾಕಿ ಹಾಕಿ ಮಾಡೋದು ಸಾಯ್ಲಿ ಮುಂಡೆ ಮಗ ಅಂತಾರೆ. ಓ ಊಟ ಆಯ್ತಾರಾ? ನೋಡು ಮಾಮನ್ ನೋಡು, ಊಟ ಆಯ್ತಾ? ಆಗಿಲ್ಲ, ಮಧ್ಯಾಹ್ನ ಆಯ್ತಾ? ಈಗ ಸಂಜೆ 6 ಗಂಟೆ. ಎಣ್ಣೆ ಆಯಿತು, ಈರುಳ್ಳಿ ಆಯಿತು, ಚಕ್ಕ ಲವಂಗೆ, ಗರಂ ಮಸಾಲ ಎಲ್ಲ ಆಯಿತು. ತುಪ್ಪ ಇದೆ 1 kg. ಇದರಲ್ಲಿ ಫುಲ್ ಇಷ್ಟು ಇದೆ. ಅಲ್ಲಿ ಒಳಗಡೆ ಎತ್ಕೊಂಡು ಹೋಗಿಡು, ವಾಸನೆ ಬರ್ಬಾರ್ದು. 12 ಗಂಟೆಗೆ ಬರ್ಬೇಕಾ? ಬೇಗ ತರ್ತೇನು ಅಲ್ವಾ? ಇದೆಲ್ಲ ಹಾಕ್ಲಾ? ಬೇಡ ಬೇಡ, ಧನಿಯಾ ಪುಡಿ ಹಾಕ್ರ ಸಾಕ. ಇಡ್ಲಿ ಅಷ್ಟು ಬೇಕು. ಉಪ್ಪಾಗಿದೆಯಾ? ಉಪ್ಪು ಅಷ್ಟಿಲ್ಲ, ಎಣ್ಣೆ ಹೋಗಿಲ್ಲ ಅಲ್ವಾ? ಇದು ಇಲ್ಲಿ ನೋಡ್ಕೊಂಡು ಉಪ್ಪು ಆಯ್ತಾ? ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನೋಡಿ, ಎಲ್ಲ ರೆಡಿ ಆಯಿತು. ನಾನು ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ. ಪೆಪ್ಪರ್ ಚಿಕನ್ನು ಮತ್ತು ಚಿಲ್ಲಿ ಚಿಕನ್ ಎಲ್ಲ ರೆಡಿ ಆಯಿತು. ಇದನ್ನೆಲ್ಲ ಅವ್ರ ಪಾತ್ರೆ ತಂದಿದ್ರು, ಅವ್ರದ್ದೇನೆ. ಅವ್ರ ಪಾತ್ರೆಗೆಲ್ಲ ಹಾಕ್ಬಿಟ್ಟು ಇಡ್ತಾಯಿದ್ದು. ಇನ್ನು ಕಬಾಬ್ ಒಂದು ರೆಡಿ ಆದರೆ ಆಯಿತು. ಅವ್ರು ಬಂದರು, ಅದಕ್ಕೋಸ್ಕರ ತಗೊಂಡೋಗೋದಕ್ಕೆ 7 ಗಂಟೆ 7:15 ಆಯಿತು ಟೈಮು. ಅವ್ರು 7 ಗಂಟೆಗೆ ಬೇಕು ಅಂದಿದ್ರು. ನೋಡಿ, ಕಬಾಬ್ ಮಾಡಿದ್ರೆ ಆಯಿತು. ಇನ್ನು ಇದೊಂದು ಕಬಾಬ್. ಮತ್ತು ಇದು ಬಿರಿಯಾನಿಗೆ ನೋಡಿ, ಈರುಳ್ಳಿ ಮತ್ತು ಈ ಥರ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಹಾಕಬೇಕು ಲಾಸ್ಟಲ್ಲಿ. ಹಾಗೆ ಜ್ಯೂಸ್ ಕೂಡ ತಂದಿದ್ರು ನಮ್ಮ ಯಜಮಾನ್ರು, ಯಾರೋ ಕೊಟ್ರಂತೆ ಅಲ್ಲಿ ಹೊಸ ವರ್ಷಕ್ಕೆ. ನೋಡಿ, ಪೆಪ್ಪರ್ ಚಿಕನ್ನು ಮತ್ತು ಚಿಲ್ಲಿ ಚಿಕನ್ನು ತುಂಬ ಚೆನ್ನಾಗಿರುತ್ತೆ. ಬಿರಿಯಾನಿ ಕೂಡ ರೆಡಿ ಆಯಿತು. ನೋಡಿ, ಇದ್ರ ಮೇಲೆ ತುಪ್ಪ ಮತ್ತು ನೀವು ತುಪ್ಪ ಇಲ್ಲ ಅಂದರೆ ಎಣ್ಣೆ ಹಾಕ್ಬೋದು, ತುಪ್ಪ ತಿಂದಿಲ್ಲ ಅಂದರೆ. ಗೋಡಂಬಿ ದ್ರಾಕ್ಷಿ ಬೇಯುವಾಗಲೇ ಫಸ್ಟೇ ಅನ್ನ ದಮ್ ಕೊಡುವಾಗಲೇ ತುಪ್ಪ ಹಾಕಿರ್ತೀವಿ. ನೋಡಿ, ಈರುಳ್ಳಿ ಎಲ್ಲ ಫ್ರೈ ಮಾಡಿ ಅದ್ರ ಮೇಲೆ ಹಾಕಿದ್ರೆ ಆಯಿತು. ಈಗ ಕಬಾಬ್ ಮಾಡಿದ್ರೆ ಆಯಿತು ಅವರಿಗೆ. ಅವ್ರು ಬಂದರು ತಗೊಂಡೋಗೋದಕ್ಕೆ. ಎಲ್ಲ ರೆಡಿ ಆಯ್ತು. ನೋಡಿ, 7 ಗಂಟೆ 7:15 ಆಯಿತು, ಕತ್ಲೆನೇ ಆಯಿತು. ಇದು ಜಾಸ್ತಿ ಮಾಡೋದ್ರಿಂದ ನಾವು ಹೊರಗಡೆ ಮಾಡ್ತಾಯಿದ್ದು. ನೋಡಿ, ಕಬಾಬ್ ಫ್ರೈ ಮಾಡಿದ್ರೆ ಆಯಿತು. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕಬೇಕು, ಇಲ್ಲಾಂದರೆ ಅದ್ರ ಮಸಾಲೆ ಎಲ್ಲ ಬಿಟ್ಕೊಳ್ಳುತ್ತೆ. ತುಂಬ ಜೋರು ಉರಿ ಇದ್ದರೆ ಮಾತ್ರ ಕಬಾಬ್ ಚೆನ್ನಾಗಿ ಬರುತ್ತೆ. ಈ ಥರ ದೊಡ್ಡ ಬಾಣಲಿ ಇಟ್ಟು 1 ಲೀಟ್ರ್ ಎಣ್ಣೆ ಹಾಕಿದ್ದು ನಾವು. ಫಸ್ಟು ನಾನು ಈರುಳ್ಳಿ ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆ, ಅದು ಕಲರ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟು ಹೊಸ ಎಣ್ಣೆ ಒಯ್ತೀವಲ್ಲ ಆವಾಗಲೇ. ನೋಡಿ, ಇಲ್ಲಿ ಸ್ವಲ್ಪ ಕಬಾಬ್ ರೆಡಿ ಆಯಿತು. ನೋಡ್ರಿ
ಕಬಾಬು ಕೂಡ ರೆಡಿ ಆಯಿತು. ಇನ್ನು ಸ್ವಲ್ಪ ಉಳಿದಿತ್ತು, ನಮ್ಮ ಯಜಮಾನ್ರು ಮಾಡ್ತಾಯಿದ್ದಾರೆ. 2 kg ಇರೋದ್ರಿಂದ ಜಾಸ್ತಿ ಇತ್ತು. ಅವರು ಕೂಡ ಬಂದರು ತಗೊಂಡೋಗೋದಕ್ಕೆ, ಆರ್ಡ್ರ್ ಕೊಟ್ಟಿದ್ದವರು. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ರಿಗೂ ಬಾಯ್ ಬಾಯ್.